ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಬಾಲಕೃಷ್ಣ ಬರ್ಗೂರು. ಬಂಧುಗಳೇ, 18ನೇ ತಾರೀಕು ಸುರಿದಂತಹ ಮಳೆ ಇಡೀ ರಾಜ್ಯಾದ್ಯಂತ ರೈತರಿಗೆ ಸಂಕಷ್ಟಕ್ಕೆ ಸಿಲುಕಿಸಿತು. ಅದು ಯಾವ ಮಳೆ ಅಂತೀರಾ? ಆಲಿಕಲ್ಲು ಮಳೆ. ಅಕಾಲಿಕವಾಗಿ ಸುರಿದಂತ ಮಳೆ ರೈತರಿಗೆ ತುಂಬಾ ತೊಂದರೆ ತಂದುಕೊಡ್ತು. ಅದರಲ್ಲೂ ಶಿರಾ ತಾಲೂಕಿನಲ್ಲಿ ದಾಳಿಂಬೆ ಬೆಳೆಗಾರರು ಬಹಳಷ್ಟು ಜನ ಇದ್ದಾರೆ. ಆ ದಾಳಿಂಬೆ ಬೆಳೆಗಾರರ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡ್ತು ಈ ಆಲಿಕಲ್ಲು ಮಳೆ. ಆ ವಿಷಯವಾಗಿ ನಾವು ಸಾಕಷ್ಟು ಸುದ್ದಿಗಳನ್ನ ನನ್ನ ಬರಗೂರು ಟಿವಿ ಪೇಜ್ನಲ್ಲಿ ಪ್ರಸಾರ ಮಾಡಿದ್ದೆ. ರೈತರ ಪರ ಒಂದಷ್ಟು ಧ್ವನಿ ಎತ್ತಿದ್ದೆ. ಹಾಗೆ ನಮ್ಮೊಂದಿಗೆ ರೈತರ ಸಂಘದವರು ಸಹ ಇದ್ರು. ಏನಪ್ಪ ಬೆಳವಣಿಗೆ ಆಗಿದೆ ಅಂತಂದ್ರೆ, ತೋಟಗಾರಿಕಾ ಇಲಾಖೆಗೆ ಮನವಿ ಕೂಡ ಮಾಡಿದ್ವಿ. ತೋಟಗಾರಿಕೆ ಇಲಾಖೆಯರು ಬೆಳೆಗಳನ್ನೆಲ್ಲ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು, ಸರ್ವೆ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಶಿರಾ ಕ್ಷೇತ್ರದ ಶಾಸಕರು ಶಿರಾ ತಾಲೂಕಿನ ಹುಲಿಕುಂಟೆ ಭಾಗಕ್ಕೆ ಭೇಟಿ ನೀಡಿದ್ದು, ಈ ವಿಡಿಯೋ ನೋಡ್ಕೊ ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ. ನೀವು ಕೊಡುವ ನಷ್ಟದ ಪರಿಹಾರ ಇಂದಿನ ಕಾಲಘಟ್ಟಕ್ಕೆ ವೈಜ್ಞಾನಿಕವಾಗಿ ತಗುಲುವ ಖರ್ಚನ್ನು ಭರಿಸುವಷ್ಟಿರ್ಬೇಕು. 5,000 10,000 ಕೊಟ್ಟು ರೈತರು ಕಣ್ಣೊರೆಸೋದಾದ್ರೆ ನೀವು ಕೊಡಲೇಬೇಡಿ. 5,000 ಕೊಡೋದಾದ್ರೆ ನೀವು ಕೊಡಲೇಬೇಡಿ. ನೀವು ಕೂಡ ಇದು ನೀವು ಬರೀ ಇಲ್ಲಿ ಬೈಕ್ ಅಲ್ಲಿ ಟಾಟಾ ಮನೆ ಓಡಾಡ್ತಾರಲ್ಲ ರೈತರು, ಆ ಪೆಟ್ರೋಲ್ ಖರ್ಚು ಕೊಡಲ್ಲ ನೀವು 5,000 ರೂಪಾಯಿ ಕೊಡೋದಾದ್ರೆ. ಹಾಗಾಗಿ ವೈಜ್ಞಾನಿಕವಾಗಿ ಇವತ್ತು ಏನು ಖರ್ಚು, ಒಬ್ಬ ಗಂಡಳ ಕರ್ಕೊಂಬನ 1,000 ರೂಪಾಯಿ ಕೂಲಿ ಬರುತ್ತೆ. ಅವನಿಗೆ ಎಣ್ಣೆ, ಊಟ, ತಿಂಡಿ, ಟೀ, ಕಾಫಿ ಎಲ್ಲಾನು ಕೊಡ್ತೀವಿ. ಅದೇ ಇವತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಒಂದು ಕುಡಿಯೋ ನೀರಿನ ಇದನ್ನು ಕೊಡಲ್ಲ ಕಂಪ್ನಿಗಳು, ನಾವು ರೈತರು ಕೊಡ್ತೀವಿ, ನಾವು ದಿನಗೂಲಿ ಕಾರ್ಮಿಕರಿಗೆ. ಅದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ನೀವು ಇನ್ಸೂರೆನ್ಸ್ ಇದು ಮಾಡಬೇಕು. ಮತ್ತೆ ಬೆಳೆ ವಿಮೆ ನೆಪ ಒಡ್ಡಿ ರೈತರಿಗೆ ಅನ್ಯಾಯ ಆಗಬಾರ್ದು. ಕೆಲವೊಬ್ರು ಪಾಣಿ ಇಲ್ಲ, ಪಾಣಿ ಅಪ್ಪನ ಹೆಸರಲ್ಲಿದೆ, ತಾತನ ಹೆಸರಲ್ಲಿದೆ, ಅಥವಾ ಕೆಲವೊಬ್ರು ತಂದೆ ಇಲ್ಲ, ತಾಯಿ ಇಲ್ಲ, ಬೇರೆ ಬೇರೆ ಇದರಲ್ಲಿ ಆರ್ಥಿಕವಾಗಿ ನಷ್ಟ ಅನುಭವಿಸಿ ವಿಮೆ ಕಟ್ಟಿಲ್ಲ. ಹಾಗಾಗಿ ಇದು ಅಡ್ಡ ಬರಬಾರ್ದು ವಿಮೆದು. ಎಲ್ರಿಗೂ ಏನು ದಂಡ ಇದಾಗಿದೆ ರೈತರಿಗೆ, ಎಲ್ರಿಗೂ ಸಹ ಅವ್ರಿಗೆ ಪರಿಹಾರ ಸಿಗೋಂತ ಆಗ್ಬೇಕು. ಇನ್ನು 3-4 ದಿನದಲ್ಲಿ ರೈತರಿಗೆ ಏನು ಜಿಲ್ಲಾಧಿಕಾರಿಗಳ ಬರ ಪರಿಹಾರ ನಿಧಿ ಇದೆ, ಇದನ್ನ ಆದಷ್ಟು ಬೇಗ ರಿಲೀಸ್ ಮಾಡಿಸಿ ರೈತರಿಗೆ ಸೇರೋ ತರ ಮಾಡ್ಕೊಡ್ಬೇಕು. ಮತ್ತೆ ಕೊನೆಯದಾಗಿ ರೈತರು ವ್ಯವಸಾಯಕ್ಕೆ ಸಾಲ ಮಾಡಿದ್ದಾರೆ ಬ್ಯಾಂಕ್ಗಳಲ್ಲಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ. ಅವರು ಒಡವೆ ಮಾಡಿದಾರೋ, ಬೇರೆ ತರ ಏನಾದ್ರು ಇದು ಮಾಡಿದಾರೋ, ಇದು ಏನ್ ಹಾನಿಯಾಗಿದೆ, ಇದರಿಂದ ಅವ್ರಿಗೆ ಯಾವುದೇ ಸಮಸ್ಯೆಗಳು ಕಿರುಕುಳವನ್ನ ರೈತರಿಗೆ ಕೊಡಬಾರ್ದು.